ಹೋದ ವಾರ ತುಂಬ ದಿನ ಆದಮೇಲೆ ಇಲ್ಲಿಗೆ ಬಂದಾಗ ನಿನ್ನನ್ನು ನೋಡಿದೆ. ನೀನು ಸರ್ವ್ ಮಾಡ್ತಿದ್ದೆ, ನನ್ನ ನೋಡಲಿಲ್ಲ. ಕೂತ್ಕೋ ವಿಜಯ್. ಏನು ಕೊಡಲಿ? ಹೇಗಿದೆಯಾ ವಿಜಯ್? ಪರವಾಗಿಲ್ಲ. ಶ್ರುತಿ ಹೇಗಿದ್ದಾಳೆ? ಅವಳ ಬಗ್ಗೆ ಕೇಳಿ ನನಗೂ ಬೇಜಾರಾಯಿತು. ಬಾ ಕೂತ್ಕೋ. ಬೇಜಾರಾಯ್ತಾ? ನೀ ಏನು ಮಾಡಿದ್ಯಾ ಅಂತ ಗೊತ್ತಾ ನಿಂಗೆ? ಗೌಡ? ಎಲ್ಲ ಕಳ್ಕೊಂಡೆ. ನನ್ನ ಮಗುನ್ ಕೂಡ ಕಳ್ಕೊಂಡೆ. ನೀನು ಹಿಂಗೆ ಮಾಡಿರ್ಲಿಲ್ಲ ಅಂದರೆ ನನ್ನ ಲೈಫ್ ಎಷ್ಟು ಚೆನ್ನಾಗಿರ್ತಿತ್ತು ಅನ್ನೋ ಯೋಚನೆಯಲ್ಲಿ ಪ್ರತಿದಿನ ಕೊರಗ್ತಾ ಇದ್ದೀನಿ. ಯಾಕೆ ಹಿಂಗೆ ಮಾಡಿದೆ? ಒಂದು ಕತೆ ಹೇಳ್ತೀನಿ, ಮೊದಲು ಅದನ್ನು ಕೇಳು. ಒಬ್ಬ ಬಾಕ್ಸರ್ ಇದ್ದ, ತುಂಬ ಒಳ್ಳೆ ಬಾಕ್ಸರ್. ಇಂಡಿಯಾದಲ್ಲಿ ಯಾರೂ ರೀಚ್ ಆಗದೆ ಇರೋ ಲೆವೆಲಿಗೆ ಹೋಗ್ತಿದ್ದ. ಒಂದಿನ ಎಲ್ಲನೂ ಕಳ್ಕೊಂಡ. ಏನು ನನ್ನ ಕತೆ ನನಗೆ ಹೇಳ್ತಿದ್ಯಾ? ಎಲ್ಲನೂ ಕಳ್ಕೊಂಡ. ಯಾಕೆ ಗೊತ್ತಾ? ಅವನಿಗೆ ಗೆಲ್ಲಕ್ಕಾಗ್ತಿರ್ಲಿಲ್ಲ ಅಂತಲ್ಲ, ಅವನ ಹತ್ರ ಬೇರೆ ಆಪ್ಷನ್ ಇರಲಿಲ್ಲ. ಒಂದು ಕಡೆ ಕ್ಯಾನ್ಸರ್ ಬಂದು ಅವನ ಹೆಂಡತಿ ಹಾಸಿಗೆ ಹಿಡ್ದಿದ್ಲು, ಇನ್ನೊಂದು ಕಡೆ ಮ್ಯಾಚು. ಆ ಮ್ಯಾಚಿಂದ ಬರೋ ದುಡ್ಡು ಆಪರೇಷನಿಗೆ ಸಾಯ್ಲಿ, ಅವಳು ಮಾತ್ರೆಗೂ ಸಾಕಾಗ್ತಿರ್ಲಿಲ್ಲ. ಆಮೇಲೆ ಅವನು ಏನು ಮಾಡ್ದ ಗೊತ್ತಾ? ಸೋಲಕ್ಕೆ ಶುರು ಮಾಡ್ದ. ಸೋಲಕ್ಕೆ ಅವನಿಗೆ ಒಳ್ಳೆ ದುಡ್ಡು ಕೊಡ್ತಿದ್ರು. ಏನು ಹೇಳು? ಸೋಲಕ್ಕೆ ಅವನಿಗೆ ಒಳ್ಳೆ ದುಡ್ಡು ಕೊಡ್ತಿದ್ರು. ಅವನು ಸೋಲ್ತಾನೆ ಅಂತಾನೆ ಬೆಟ್ ಕಟ್ತಿದ್ರು. ಬರ್ತಾ ಬರ್ತಾ ಅವನ ಹತ್ರ ಸೋಲಕ್ಕೆ ಏನೂ ಉಳಿದಿರಲಿಲ್ಲ. ಅವನ ಹೆಂಡತಿನ ಕಳ್ಕೊಂಡ, ಅವನನ್ನು ಕಳ್ಕೊಂಡ, ಎಲ್ಲನೂ ಕಳ್ಕೊಂಡ. ನನ್ನನ್ನು ನಾನೇ ಕಳ್ಕೊಂಡೆ.